ಇನ್ನು ಭಾಳಷ್ಟು ಜನಗಳಿಗೆ ಅಂತಂದರೆ ಮಾನಸಿಕವಾದಂಥ ನೋವು ಮತ್ತು ದೈಹಿಕವಾದಂಥ ನೋವು, ಅಂದರೆ ದೇಹದಲ್ಲಿ ನಾನಾ ರೀತಿಯಂಥ ಒಂದು ಬದಲಾವಣೆಯಾಗಿ ತುಂಬ ತೊಂದರೆಗಳು ಒಳಪಡ್ತಾ ಇರ್ತಾರೆ. ಅಂತಂದರೆ ಡಾಕ್ಟ್ರಿಗೆ ತೋರಿಸ್ತಾರೆ, ಆದರೂ ಕೂಡ ನೋವು ಹೋಗಲ್ಲ, ಮೈಕೈ ನೋವು, ಮಲಗಿದ್ರೆ ನಿದ್ದೆ ಬರಲ್ಲ, ಏನೋ ಒಂಥರ ಕಳವಳ, ಬೆಳಗಾನೆ ಎಚ್ಚರವಾಗಿರುವಂಥದ್ದು, ಮತ್ತು ಸಿಕ್ಕಾಪಟ್ಟೆ ಬೆನ್ನೋವು, ಕೂತ್ಕೊಂಡ್ರೆ ಜಾಸ್ತಿ ನಡೆದ್ರೆ ಮಂಡಿ ನೋವಾಗುತ್ತೆ, ಸುಮ್ಮನೆ ಕೂತಿದ್ರೆ ಪಾದಗಳೆಲ್ಲ ಜುಮ್ ಹಿಡಿಯುವಂಥದ್ದು, ಮೈಕೈಯೆಲ್ಲ ಹಿಡ್ದಂಗೆ ಆಗುವಂಥದ್ದು, ಹಿಂಸೆ, ಬೆನ್ನೋವು, ಕುತ್ತಿಗೆ ನೋವು, ತಲೆನೋವು, ಈ ಥರದ್ದು ಏನು ಮಾಡಿದ್ರೂ ಈ ಥರದ್ದೊಂದು ನಾನಾ ರೀತಿಯಂಥ ಸಮಸ್ಯೆಗಳು, ನೋವುಗಳು ಇರುತ್ತೆ. ಈ ನೋವುಗಳು ಬೇಗ ತಕ್ಷಣ ನಿವಾರಣೆ ಆಗಬೇಕು ಅಂದರೆ ಮತ್ತು ಇನ್ನೊಂದು ಅಂತ ಮಾನಸಿಕವಂಥ ನೋವುಗಳು ಕೂಡ ಇರ್ತವೆ. ಅದು ಯಾರೋ ಬೈದಿರ್ತಾರೆ ಅಥವಾ ಏನೋ ಒಂದಿರ್ತಾರೆ ಅಥವಾ ಇನ್ಯಾವುದೋ ನೆನಪಾಗುತ್ತೆ, ಯಾರು ಬೈದಿಲ್ಲ ಅಂತಂದ್ರೂ ಕೂಡ, ಇದು ನನಗೆ ಇನ್ನು ಮುಂದೆ ಹಂಗಾಗಬೇಕಾಗಿತ್ತು, ಹಿಂಗಾಗಬೇಕಾಗಿತ್ತು, ಅದು ಹಿಂಗಾಗ್ಬಿಟ್ಟು ಏನೇನೋ ಇವು ಕೆಟ್ಟ ಆಲೋಚನೆಗಳು ಬರ್ತವೆ. ಏನೋ ಒಂದು ಮನಸ್ಸಿನಲ್ಲಿ ಯಾವಾಗಲೂ ಆಗಿದ್ದು ಒಂದು ತೊಂದರೆ ನೆನೆಸ್ಕೊಂಡು ಮತ್ತೆ ನೋವು ಮಾಡ್ಕೊಳ್ಳೋವಂಥದ್ದು, ಇದೆಲ್ಲ ಆಗ್ತಾ ಇರುತ್ತೆ. ಇದೆಲ್ಲ ನಿವಾರಣೆ ಆಗಬೇಕು ಅಂತಂದರೆ ಈ ಒಂದು ಸಣ್ಣ ತಂತ್ರವನ್ನು ಮಾಡಿಕೊಳ್ಳಿ. ಜೈ ಭಗವಾನ್. ಎಲ್ಲರಿಗೂ ನಮಸ್ಕಾರ. ಓಂ ಮಹಾದೇವೇಚ ವಿಷ್ಣುಪತ್ನಿ ಮಹಿ ತನ್ನೋ ಐಶ್ವರ್ಯ ಲಕ್ಷ್ಮೀ ಪ್ರಚೋದತಿ. ಎಲ್ಲರಿಗೂ ನಮಸ್ಕಾರ. ಇವತ್ತಿನ ವಿಶೇಷ ಸಂಚಿಕೆಯಲ್ಲಿ ಅನೇಕ ವಿಚಾರಗಳನ್ನು ನಾವು ತಿಳ್ಕೊಳ್ಳೋಣ. ಮೊದಲನೇದಾಗಿ ಮುದ್ರೆಗಳು. ಯಾವ ಒಂದು ಮುದ್ರೆ ಮಾಡಿದ್ರೆ ಏನು ಅನುಕೂಲ ಆಗುತ್ತೆ ಅನ್ನೋದನ್ನು ನೋಡಿ. ಮುದ್ರೆಯಿಂದ ಗುಣ ಮಾಡೋಕ್ಕಾಗದಿರೋಂಥ ಕಾಯಿಲೆಗಳೇ ಇಲ್ಲ. ಇದಕ್ಕೆ ಯಾವುದು ಒಂದು ಮುದ್ರೆ ಅಂತ ಹೇಳಿ ತಿಳಿಸ್ಕೊಡ್ತೀವಿ ಇವತ್ತು ಅಂತಂದರೆ, ಹೊಟ್ಟೆಗೆ ಸಂಬಂಧಪಟ್ಟಂತಹ ಸಮಸ್ಯೆಗಳು ಏನಾಗಿತ್ತು, ಹೊಟ್ಟೆಗೆ ಗ್ಯಾಸ್ಟ್ರಿಕ್ ಆಗಿರ್ಬೋದು, ಹೊಟ್ಟೆ ನೋವಾಗಿರ್ಬೋದು, ಕಿಬ್ಬೊಟ್ಟೆ ನೋವು, ಯಾವುದೇ ರೀತಿಯಂಥ ಒಂದು ಸಮಸ್ಯೆಗಳಿತ್ತು ಅಂತಂದರೂ ಕೂಡ ಈ ಒಂದು ಶಕ್ತಿ ಮುದ್ರೆಯನ್ನು ಮಾಡಿ. ಅಲ್ಲಿ ವಿಶೇಷವಂತ ಶಕ್ತಿ ಇರುತ್ತೆ ಇದಕ್ಕೆ. ನೋಡಿ, ಏನಿಲ್ಲ, ಈ ಹೆಬ್ಬೆರಳನ್ನು ಮಡಿಸಿ ಕಿರುಬೆರಳಿನ ಬುಡಕ್ಕೆ ತಾಗಿಸಿ, ತೋರ್ಬೆರಳು ಮಧ್ಯನ ಬೆಳಗಿಸಿ ಕಿರುಬೆರಳು ಮತ್ತು ಉಂಗುರದ ಬೆರಳನ್ನು ನೇರವಾಗಿರುವಂತೆ ಎಚ್ಚರ ವಹಿಸಿ ಎರಡನ್ನು ಮಾತ್ರ ಹಿಂಗೆ ತಾಗಿಸಿ. ನೋಡಿ, ಇದೇ ಶಕ್ತಿ ಮುದ್ರೆ ಗೊತ್ತಲ್ಲ. ಇದು ಸಮವಾಗಿ ತಾಗಿಸ್ತು ಅಂತಂದರೆ ನೋಡಿ, ಇದೇ ಶಕ್ತಿ ಮುದ್ರೆ. ಈ ಶಕ್ತಿ ಮುದ್ರೆನ 30 ನಿಮಿಷಗಳ ಕಾಲ ಮಾಡ್ತು ಅಂತಾರೆ. ಕೇವಲ 1 ವಾರ ಅಥವಾ 15 ದಿನಗಳಲ್ಲಿ ಅದು ಎಂಥದ್ದೇ ಸಮಸ್ಯೆ ಇತ್ತು ಅಂತಂದರೂ ಕೂಡ ಸಂಪೂರ್ಣವಾಗಿ ನಿವಾರಣೆಯಾಗಿ ಬಿಡುತ್ತದೆ ಇಲ್ಲ. ಹಾಗೆ ಮಾಡಿ ತುಂಬ ಚೆನ್ನಾಗಾಗುತ್ತೆ, ತುಂಬ ಒಳ್ಳೆಯದಾಗ್ತಾ ಬರುತ್ತೆ. ಇದು ವಿಶೇಷವಾದಂಥ ಒಂದು ಮುದ್ರೆಯ ವಿಚಾರ. ಇನ್ನು ಬರಬೇಕಾಗಿರೋ ದುಡ್ಡು ಬರ್ತಾ ಇಲ್ಲ ಅಂತಂದರೆ, ಕೊಡೋರಿಗೆ ಕೊಡೋಕ್ಕಾಗ್ತಾ ಇಲ್ಲ ಅಂತಂದರೆ, ಸಿಕ್ಕಾಪಟ್ಟೆ ಸಾಲ ಆಗಿತ್ತು ಅಂತಂದರೆ, ಗುರುಗಳೇ ದುಡ್ಡು ನೀರು ಥರ ಖರ್ಚಾಗ್ತಾಯಿದೆ ಗುರುಗಳೇ, ಏನು ಮಾಡೋದು ಅನ್ನೋದೇ ಗೊತ್ತಾಗ್ತಾ ಇಲ್ಲ, ದುಡ್ಡೇ ಉಳಿತಾ ಇಲ್ಲ, ಎಷ್ಟೊಂದು ಕಮಿಟ್ಮೆಂಟ್, ಏನೇನೋ ಮಾಡಬೇಕು, ಫೀಸ್ ಕಟ್ಟಬೇಕು, ಅದು ಮಾಡಬೇಕು, ಇದು ಮಾಡಬೇಕು, ಯಾರಿಗೂ ದುಡ್ಡು ಕೊಡಬೇಕು, ಇನ್ನೇನೋ ಟ್ರೀಟ್ಮೆಂಟ್ ಕೊಡಬೇಕು, ಇದು ಎಲ್ಲದಕ್ಕೂ ಸಾಲ್ತಾನೆ ಇಲ್ಲ ಗುರುಗಳೇ ಅಂತ ಇದ್ದಾರೆ. ಇದಕ್ಕೆಲ್ಲ ತಲೆನೇ ಕೆಡಿಸ್ಕೊಬಿಡೋದಕ್ಕೆಲ್ಲ ಏಕೈಕ ರಾಮಬಾಣ ಅಂದರೆ ಅಷ್ಟಲಕ್ಷ್ಮಿ ಯಂತ್ರ. ಈ ಅಷ್ಟಲಕ್ಷ್ಮಿ ಯಂತ್ರವನ್ನು ನೀವು ಮನೇಲಿಟ್ಟು ಪ್ರತಿಷ್ಠಾಪನೆ ಮಾಡಿದ್ದೆ ಆಯಿತು ಅಂತಂದರೆ ಎಂಥದ್ದೇ ಹಣಕಾಸಿನ ಸಮಸ್ಯೆ ಇದು ನಿವಾರಣೆ ಆಗಿಬಿಡುತ್ತೆ. ಕೊಡೋರಿಗೆ ಕೊಟ್ಬಿಡ್ತೀರಾ, ಬರುವಂಥ ದುಡ್ಡು ಬಂದುಬಿಡುತ್ತೆ. ಇನ್ನಷ್ಟು ಜನ ಗುರುಗಳೇ, ನಮಗೆ ಊಟ ತಿಂಡಿ ಬಟ್ಟೆಗೆ ಏನು ತೊಂದರೆ ಇಲ್ಲ ಗುರುಗಳೇ, ಅತಿಯಾದ ಸಾಲನೂ ಇಲ್ಲ, ಆದರೆ ಇಂಪ್ರೂವ್ಮೆಂಟ್ ಆಗ್ತಾಯಿಲ್ಲ ಗುರುಗಳೇ, ಒಂದು ಸೈಟ್ ತೊಗೊಳಕ್ಕಾಗ್ತಾಯಿಲ್ಲ, ಸೈಟ್ ಇದೆ ಭಾಳಷ್ಟು ಜನ ಹೇಳ್ತಾರೆ, ಮನೆ ಕಟ್ಟೋಕ್ಕಾಗ್ತಾಯಿಲ್ಲ ಗುರುಗಳೇ. ನಮ್ಮ ಫ್ರೆಂಡ್ಸು ರಿಲೇಟಿವ್ಸ್ ಎಲ್ಲ ಮನೆ ಕಟ್ಕೊಂಡು ತುಂಬ ಚೆನ್ನಾಗಿದ್ದಾರೆ. ನಮ್ಮ ಮಕ್ಕಳು MBA ಅದು ಇದು ಏನೋ ದೊಡ್ಡದಾಗಿ ಓದಬೇಕು ಅಂತ ಇದ್ದಾರೆ, ಚೆನ್ನಾಗಿ ಓದ್ತಾರೆ, ಆದರೆ ಫೀಸಿಗೆ 7-8 ಲಕ್ಷ ಖರ್ಚಾಗ್ತದೆ. ಇಲ್ಲ ಗುರುಗಳೇ. ಇನ್ನೂ ಕೆಲವರು ಹೇಳ್ತಾರೆ, ಗುರುಗಳೇ ನಮ್ಮ ಮಕ್ಕಳಿಗೆ ಮದುವೆ ಮಾಡಬೇಕು, ಒಳ್ಳೊಳ್ಳೆ ಸಂಬಂಧ ಬರ್ತದೆ, ಒಂದು 15-20 ಲಕ್ಷ ಬೇಕು. ಅದಿಲ್ಲ ಗುರುಗಳೇ. ಬಟ್ ಊಟ ತಿಂಡಿ ಬಟ್ಟೆಗೆ ಏನು ತೊಂದರೆ ಇಲ್ಲ ಗುರುಗಳೇ, ಹೆಂಗೋ ನಡ್ಕೊಂಡು ಹೋಗ್ತಾಯಿದೆ. ಅಂಥವ್ರಿಗೂ ಕೂಡ ಈ ಒಂದು ಅಷ್ಟಲಕ್ಷ್ಮಿ ಯಂತ್ರ ನಿಮ್ಮನ್ನು ಕೈ ಹಿಡಿಯುತ್ತೆ, ನಿಮ್ಮ ಸಮಸ್ಯೆಯನ್ನು ಬಗೆಹರಿಸುತ್ತೆ. ಅದೆಲ್ಲ ಅದ್ಭುತವಾದಂಥ ಯಂತ್ರ. ಯಾವುದು ಹಣಕಾಸಿನ ಸಮಸ್ಯೆ ಏನಾದ್ರು ಇದೆ ಅಂತಂದರೆ, ನಿಮ್ಮ ಮನೇಲಿ ಅಷ್ಟಲಕ್ಷ್ಮಿ ಅಂತ ಇತ್ತು ಅಂತಂದರೆ ಮರೆತು ಬಿಡಿ ಹಣಕಾಸಿನ ಸಮಸ್ಯೆನ. ನೀವು ಹಣಕಾಸಿನ ಸಮಸ್ಯೆಗೆ ನೀವು ಅಷ್ಟಲಕ್ಷ್ಮಿಯಿಂದ ತೊಗೊಂಡಿದ್ದೇ ಆಯಿತು ಅಂತಂದರೆ ಹಣಕಾಸಿನ ಬಗ್ಗೆ ಚಿಂತನೆ ಮಾಡಿಬಿಡಿ, ಹೆಂಗೋ ದುಡ್ಡು ಬರುತ್ತೆ, ಹೆಂಗೋ ಪ್ರಾಬ್ಲಮ್ ಸಾಲ್ವ್ ಆಗುತ್ತೆ. ಇದು ನಾನು ಹೇಳ್ತಾ ಇರೋವಂಥದ್ದು ಏನೊಂದು ಉತ್ಪ್ರೇಕ್ಷೆ ಇಲ್ಲ, ಅಡ್ವರ್ಟೈಸ್ಮೆಂಟ್ ಅಲ್ಲ, ಇದು ಸತ್ಯ. ಯಾವುದೇ ರೀತಿ ಅಂತ ಇದಕ್ಕೆ ಮುಟ್ಟು ಕಟ್ಟು ಚಟ್ಟು ಮಡಿ ಮೈಲಿಗೆ ಸೂತ್ಕ ಗೀತ್ಕ ವೆಜ್ಜು ನಾನ್ ವೆಜ್ ಜಾತಿ ಗೀತಿ ದಿಕ್ಕು ಗಿಕ್ಕು ಆ ಥರದ್ದು ಏನೂ ಇಲ್ಲ. ಇಟ್ಟರೆ ಕೆಲಸ ಆಗುತ್ತೆ. ದೇವ್ರ ಮನೆಯಲ್ಲಾದ್ರೂ ಇಡ್ಬೋದು, ಬೀರುನಲ್ಲಾದರೂ ಕೂಡ ಇಡ್ಬೋದು. ಪ್ರತಿದಿನ ಪೂಜೆ ಮಾಡಲೇಬೇಕು ಅಂತ ಕಂಡೀಷನ್ ಏನಿಲ್ಲ. ಪೂಜೆ ಮಾಡಲಿಲ್ಲ ಅಂತಂದ್ರೂ ಕೂಡ ನಡೆಯುತ್ತೆ. ಇಟ್ಟರೆ ಸಾಕು, ನಿಮ್ಮ
ಒಂದು ಮನೆಯೇ ಚೇಂಜ್ ಆಗಿಬಿಡುತ್ತೆ, ನಿಮ್ಮ ಒಂದು ಸ್ಟಾರೇ ಚೇಂಜ್ ಆಗಿಬಿಡುತ್ತೆ. ಅದ್ಭುತವಾದಂಥ ಒಂದು ಯಂತ್ರ ಗೊತ್ತಲ್ಲ. ಇನ್ನು ಕೊರಿಯಲ್ಲಿ ಕಳಿಸೋದಕ್ಕಾಗೋದಿಲ್ಲ, ನೇರವಾಗಿ ಖುದ್ದು ನನ್ನ ಭೇಟಿಯಾಗಿ ತೆಗೆದುಕೊಂಡು ಹೋಗಬೇಕು, ಅಥವಾ ನಿಮ್ಮ ಜೊತೆ ನಿಮ್ಗೆ ಯಾರು ತುಂಬ ಬೇಕನ್ನೋ ಅವ್ರನ್ನ ಕಳಿಸಿದ್ರೆ ನಾನು ಅವ್ರ ಕೈಲೇ ಕೊಟ್ಟು ಕಳಿಸ್ತೆ, ಅವ್ರು ನಿಮಗೆ ತಲುಪಿಸ್ತಾರೆ. ಕೊರಿಯಲ್ಲಿ ಕಳಿಸಿದ್ರೆ ಅವ್ರಿಗೆ ಮುಟ್ಟು ಅದು ಇದಾಗ್ಬಿಡುತ್ತೆ, ಅದು ಎನರ್ಜಿ ಹೊರಟೋಗ್ಬಿಡುತ್ತೆ. ಅದಕ್ಕೋಸ್ಕರ ಒಳ್ಳೆ ವ್ಯಕ್ತಿಗಳನ್ನ ಕಳಿಸಿ, ಅವ್ರಿಗೆ ದೇವ್ರ ಮೇಲೆ ಆಗಲಿ ಇದ್ರ ಮೇಲೆ ಏನು ಭಯ ಭಕ್ತಿ ಏನು ಅಂಥವ್ರನ್ನ ಕಳಿಸ್ಬಿಡಿ. ಏನೋ ಹೋಗ್ತಾ ತಗೊಬಂದು ಒಳ್ಳೆ ವ್ಯಕ್ತಿಗಳನ್ನ ಕಳಿಸಿ, ಯಾಕಂದರೆ ಅವರು ಒಳ್ಳೆ ಮನಸ್ಸಿನಿಂದ ತೊಗೊಂಡು ಬಂದು ನಿಮ್ಗೆ ಕೊಡ್ತಾರೆ. ಮತ್ತು ನೀವೇ ಬನ್ನಿ, ಅದು ನಿಮ್ಗೆ ಒಳ್ಳೇದಾಗುತ್ತೆ. ಅದನ್ನು ಬಿಟ್ಬಿಟ್ಟು ಯಾರ್ಯಾರೋ ಬೆಂಗ್ಳೂರಿಗೆ ಹೋಗ್ತಾರೆ, ಭಾಳಷ್ಟು ಜನ ಹೇಳ್ತೀವಿ ಬೆಂಗ್ಳೂರಿಗೆ ಹೋಗಿ ತಗೊಬಂದ್ಬಿಡು ಅಂತಂತಾರೆ. ಅವರು ಇಲ್ಲಿ ಬಂದು ಏನೋ ಅದೇನೋ ಅಂತರ ಕೊಡ್ರಿ ಅಂತ ಏನೋ ಬೇಕಾಗ್ಬಿಟ್ಟು ಕೇಳಂಗೆ ಎಷ್ಟು ಭಕ್ತಿಯಿಂದ ಕಣ್ಣು ಗೊತ್ಕೊಂಡು ತೊಗೊಂಡು ಹೋಗ್ತಾರೆ. ಫಾರಿನಿಂದ ಎಲ್ಲ ಬಂದು ತೊಗೊಂಡು ಹೋಗಿದ್ದಾರೆ. ಸೌದಿಯರು ನಮ್ಮ ಮಂಗಳೂರಲ್ಲಿರೋಂಥ ಜನ ತುಂಬ ಜನ ಫಾರಿನಲ್ಲಿದ್ದಾರೆ. ಅವ್ರು ಅಲ್ಲಿಗೆ ತೊಗೊಂಡು ಹೋಗಿ ಅದನ್ನು ಪ್ರತಿಷ್ಠಾಪನೆ ಮಾಡಿ ತುಂಬ ಇಂಪ್ರೂವ್ಮೆಂಟ್ ಆಗಿದ್ದಾರೆ, ಕೋಟಿಗಟ್ಟಲೆ ಸಂಪಾದನೆ ಮಾಡಿದ್ದಾರೆ. ದೊಡ್ಡ ಮನೆಯಲ್ಲಿ ಅವರು ಮನೆ ಕಟ್ಕೊಂಡಿದ್ದಾರೆ, ಮಕ್ಳಿಗೆ ಮದುವೆಗಳು ಮಾಡಿದ್ದಾರೆ ಈ ಒಂದು ಯಂತ್ರದಿಂದ. ಹಾಗಾಗಿ ಈ ಒಂದು ಅಷ್ಟಲಕ್ಷ್ಮಿ ಯಂತ್ರ ತುಂಬ ಅಂದರೆ ತುಂಬ ಚೆನ್ನಾಗಾಗುತ್ತೆ, ತುಂಬ ಒಳ್ಳೆಯದು. ನಿಮ್ಮೆಲ್ಲ ರೀತಿಯಂಥ ಸಮಸ್ಯೆಗಳನ್ನ ನಿವಾರಣೆ ಮಾಡುತ್ತೆ. ಮತ್ತು ಕರ್ಮ ಕಳೆದಿದ್ದರೆ ಮಾತ್ರ ತೊಗೊಳಕ್ಕಾಗೋದು, ಎಲ್ಲರೂ ಅಷ್ಟು ಸುಲಭವಾಗಿ ತೊಗೊಳೋದಕ್ಕೆ ಸಾಧ್ಯವೇ ಇಲ್ಲ ಅಲ್ಲ. ಹಾಗಾಗಿ ಅಷ್ಟಲಕ್ಷ್ಮಿ ಅಂತ ಅದು ಒಂದು ಮಹತ್ವ. ನಿಮ್ಮ ಎಲ್ಲ ಹಣಕಾಸಿನ ಸಮಸ್ಯೆ ಮಾಯ ಆಗಿಬಿಡುತ್ತೆ ಅಂಥ ಒಂದು ಅದ್ಭುತವಾದಂಥ ಒಂದು ಯಂತ್ರ ಈ ಒಂದು ಅಷ್ಟಲಕ್ಷ್ಮಿ ಯಂತ್ರ ಗೊತ್ತಲ್ಲ. ಹಾಗಾಗಿ ಅಷ್ಟಲಕ್ಷ್ಮಿ ಅಂತ ಮರೆಯದೆ ನಿಮ್ಮಲ್ಲಿ ಇಟ್ಟು ಪ್ರತಿಷ್ಠಾಪನೆ ಮಾಡಿ, ನಿಮ್ಮ ಸಮಸ್ಯೆಗಳನ್ನ ಹಣಕಾಸಿನ ಸಮಸ್ಯೆನ ಪ್ರತಿಯೊಬ್ಬರ ಮನೆಯಲ್ಲೂ ಕೂಡ ಅಷ್ಟಲಕ್ಷ್ಮಿ ಯಂತ್ರ ಇರಬೇಕು. ಅದು ನಮ್ಮ ಸ್ಟೂಡೆಂಟ್ಸ್ಗಳು ಬಂದು ಬೇರೆಯವ್ರು ಬಿಟ್ಬಿಡಿ. ಹಾಗಾಗಿ ಇದು ಇಟ್ಕೊಳ್ಳಿ, ಹಣಕಾಸಿನ ಸಮಸ್ಯೆನ ಮರೆತು ಬಿಡಿ, ಬೇರೆ ಬಗ್ಗೆ ಯೋಚನೆ ಮಾಡಿ ಅಲ್ಲ. ಇದು ಅಷ್ಟಲಕ್ಷ್ಮಿ ಅಂತದ ವಿಚಾರ. ಇನ್ನು ಜೀವನದಲ್ಲಿ ನಾವು ಮಾಡುವಂತಹ ಕೆಲಸ ಹೇಗಿರಬೇಕು ಅಂತಂದರೆ, ನಮ್ಮ ಗುಣ ಹೇಗಿದೆ ಅದೇ ರೀತಿ ಇರಬೇಕು. ನಾವು ಸಾಫ್ಟಾಗಿದ್ದೀವ, ಸಾಫ್ಟಾಗಿರುವಂಥ ಕೆಲಸಗಳನ್ನೇ ಮಾಡಬೇಕು. ನಾವು ಸ್ವಲ್ಪ ರಫ್ ಆಗಿರುವಂಥ ಒಂದು ಕೆಲಸಕ್ಕೆ ಸಂಬಂಧಪಟ್ಟಂಥದ್ದು ಅದನ್ನು ಮಾಡಬೇಕು. ಈ ಸಾಫ್ಟಾಗಿತ್ತು ಅಂದರೆ ಆಫೀಸ್ ಕೆಲಸ, ಅಥವಾ ಒಂದು ಇದನ್ನು ರಫ್ ಆಗಿತ್ತು ಅಂತಂದರೆ ಒಂದು ಪೊಲೀಸು ಕೆಲಸ ಈ ಥರದ್ದು, ಅಥವಾ ಒಂದು ಸೆಕ್ಯೂರಿಟಿದು ಈ ಥರಕ್ಕೆ ಸಂಬಂಧಪಟ್ಟದ್ದನ್ನು ಮಾಡಬೇಕು. ಮತ್ತು ನಮಗೆ ಕರುಣೆ ಇತ್ತ ನಾವು ಡಾಕ್ಟ್ರ್ ಆಗಬೇಕು, ನಮಗೆ ಪ್ಲ್ಯಾನಿಂಗ್ ಚೆನ್ನಾಗಿದೆ ಇಂಜಿನಿಯರ್ ಆಗಬೇಕು. ಅಂದರೆ ನಮ್ಮ ಮನಸ್ಥಿತಿಗೆ ತಕ್ಕ ಹಾಗೆ ನಮ್ಮ ಕೆಲಸ ಇರಬೇಕು. ಮತ್ತು ಆಗಿದ್ರೆ ಮಾತ್ರ ಅವನ ಜೀವನದಲ್ಲಿ ಅವನು ಕೆಲಸವನ್ನು ಎಂಜಾಯ್ ಮಾಡಿದ. ಕಡಿಮೆ ಸಂಬಳ ಬಂತು ಅಂದರೆ ತೃಪ್ತಿ ಇರುತ್ತೆ. ಭಾಳಷ್ಟು ಜನ ಕೆಲಸ ಮಾಡ್ತಾಯಿರ್ತಾರೆ, ಅಯ್ಯೋ ಏನು ಕೆಲಸನೋ ಏನೋ ಬೆಳಗಿಂದ ಬರೀ ದುಡಿಯೋದೇ ಆಯಿತು ಕತೆ ಥರ, ಬಟ್ ಅಂಥ ಲಾಭ ಏನಾಗಿಲ್ಲ ಅಂತಾರೆ. ಅಂದರೆ ಎಷ್ಟೊಂದು ಜನಕ್ಕೆ ಅವರಿರೋವಂಥ ವ್ಯಕ್ತಿತ್ವನೇ ಒಂದು, ಬಟ್ ಅವ್ರು ಮಾಡ್ತಾರಂಥ ಕೆಲಸನೇ ಒಂದು. ಎಷ್ಟೊಂದು ಜನಕ್ಕೆ ತನ್ನ ಮಾಡೋಂಥ ಕೆಲಸ ಇಷ್ಟ ಇರಲ್ಲ, ಆದರೂ ಗೌರ್ಮೆಂಟ್ ಕೆಲಸ ಸಿಕ್ಬಿಟ್ಟಿರುತ್ತೆ. ಇಷ್ಟ ಇರಲ್ಲ, ಆದರೂ ಕೂಡ ಅನಿವಾರ್ಯವಾಗಿ ಮಾಡ್ತಾರೆ. ಎಂಥ IAS IPS ಅಧಿಕಾರಿಗಳೇ ರಾಜೀನಾಮೆ ಕೊಟ್ಬಿಡ್ತಾರೆ. ಮಾಡೋಕ್ಕೆ ಇಷ್ಟ ಇಲ್ಲದೆ ರಾಜಕೀಯಕ್ಕೆ ಬಂದ್ಬಿಡೋವಂಥದ್ದು, ಇನ್ಯಾವುದೋ ಬಿಸ್ನೆಸ್ಸಿಗೆ ಬಂದ್ಬಿಡೋವಂಥದ್ದು. ಯಾಕೆ ಅಲ್ಲಿ ಮಾಡೋದಕ್ಕೆ ಅವ್ರಿಗೆ ಇಂಟ್ರೆಸ್ಟು ಇರೋದಿಲ್ಲ, ಬಟ್ ಅನಿವಾರ್ಯ ಅಂತ ಮಾಡ್ತಾಯಿರ್ತಾರೆ. ಆದರೆ ನಾವು ಯಾವುದೇ ಕೆಲಸವನ್ನು ಮಾಡಬೇಕಾದ್ರೂ ಕೂಡ ನಾವು ಅನಿವಾರ್ಯ ಅಂತ ನಾವು ಮಾಡಬಾರ್ದು. ಅದೆಷ್ಟೇ ಲಾಭ ಇರಲಿ, ನನಗದು ಖುಷಿ ಕೊಡುತ್ತಾ, ನನಗೆ ಅದು ತೃಪ್ತಿ ಕೊಡುತ್ತಾ, ಹಾಗಿದ್ರೆ ಮಾತ್ರ ನಾನು ಅದನ್ನು ಮಾಡ್ತೀನಿ ಅಂತ ಹೋಗಬೇಕು. ಅಂದರೆ ನಮ್ಮ ವ್ಯಕ್ತಿತ್ವಕ್ಕೆ ತಕ್ಕ ಹಾಗೆ ನಾವು ಮಾಡೋದು ಉದ್ಯೋಗ ಇರಬೇಕು. ಮತ್ತು ನಾವು ನಮ್ಮ ವ್ಯಕ್ತಿತ್ವಕ್ಕೆ ತಕ್ಕ ಹಾಗೆ ನಾವು ಮಾಡುತ್ತಾ ಕೆಲಸ ಕಾರ್ಯಗಳು ಮನೇಲಿ ಇದು ಏನಂತಂತಾರೆ ಟಾಸ್ಕ್ ಅಂತ ಅಂತಾರೆ. ಮನೆಗೆ ಸಂಬಂಧಪಟ್ಟದ್ದಾಗಿರ್ಬೋದು, ನಮ್ಮ ವ್ಯಕ್ತಿತ್ವಕ್ಕೆ ತಕ್ಕಂಗೆ ಇರಬೇಕು. ಸೊ ಇದೇನು ಅಂತ ಅಂದರೆ ಕೆಲವೊಂದು ಜನಕ್ಕೆ ಒಪ್ಸೋಕ್ಕೆ ಆಗಲ್ಲ. ಕೆಲಸ ಮಾಡಿ ಭಾಳಷ್ಟು ಜನ ಏನು ಮಾಡ್ತಾರೆ, ಇಷ್ಟ ಇಲ್ಲದ ಕೆಲಸ ಮಾಡ್ತು ಅಂತಂದರೆ ಅವ್ರಿಗೆ ಬೇಗ ಕಾಯಿಲೆಗಳು ಸ್ಟಾರ್ಟ್ ಆಗುತ್ತೆ. ಯಾರಿಗೆ ಇಷ್ಟ ಇರುತ್ತೆ ಕೆಲಸ, ಅವರು ಎಷ್ಟೇ ಕಷ್ಟ ಇತ್ತು ಅಂತ ಅವ್ರಿಗೆ ಯಾವ ಕಾಯಿಲೆಗಳು ಕೂಡ ಬರೋದಿಲ್ಲ.
ಇಷ್ಟ ಇಲ್ದಿರೋಂಥ ಉದ್ಯೋಗಕ್ಕೆ ಸೇರ್ಕೋತು ಅಂತಂದರೆ, ಅನಿವಾರ್ಯ ಗೌರ್ಮೆಂಟ್ ಕೆಲಸ ಒಳ್ಳೆ ಸ್ಯಾಲ್ರಿ ಬರ್ತದೆ ಮಾಡ್ತು ಅಂತಂದರೆ ಬೇಗ ಕಾಯಿಲೆ ಬರುತ್ತೆ. ಮನಸ್ಸು ಆ ಥರ ಮಾಡುತ್ತೆ. ಆದರೆ ಇಷ್ಟವಾಗಿರೋದು ಎಷ್ಟೇ ಕಷ್ಟ ಇರಲಿ, ತುಂಬ ಶ್ರಮ ಇರಲಿ, ದೈಹಿಕ ಶ್ರಮ ಇರಲಿ, ಅವ್ರಿಗೆ ಯಾವುದೇ ರೀತಿಯಿಂದ ಕಾಯಿಲೆಗಳು ಬರೆಸೋದಿಲ್ಲ. ಯಾಕಂದರೆ ಪ್ರತಿದಿನ ಪ್ರತಿ ಕ್ಷಣ ಅಯ್ಯೋ 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 ಅಂದ್ಕೊಂಡೇ ಮಾಡ್ತಿರೋದು ಇಷ್ಟ ಇಲ್ಲದ್ರೆ. ಅದು ಎಷ್ಟೇ ಕಷ್ಟ ಇದ್ದರೆ ನಾನು ಇದನ್ನು ಮಾಡ್ಬಿಡ್ತೀನಿ ಅದು ಎಂಥದ್ದು ಎಷ್ಟು ಖುಷಿ ಸಿಗುತ್ತೆ ಗೊತ್ತು, ಎಷ್ಟು ಎಂಜಾಯ್ಮೆಂಟ್ ಸಿಗುತ್ತಾ ಅಂತ ಅಂದ್ಬಿಟ್ಟು ಎಷ್ಟೇ ಕಷ್ಟ ಇದ್ದರೂ ಕೂಡ ಅದನ್ನು ಮಾಡಿಬಿಡ್ತೀವಿ. ಆವಾಗ ನಮ್ಗೆ ಯಾವುದೇ ರೀತಿ ಸ್ಟ್ರೆಸ್ ಆಗಲ್ಲ. ನೀವು ಯಾವುದೇ ಕೆಲಸವನ್ನು ಸ್ಟ್ರೆಸ್ ಮಾಡ್ಕೊಂಡು ಮಾಡ್ತು ಅಂತಂದರೆ ನಿಮಗೆ ತೊಂದರೆ ತಪ್ಪಿದ್ದಲ್ಲ. ಏನೋ ಒಂದು ಸರಿ 2 ಸರಿ ಓಕೆ, ಪ್ರತಿದಿನ ಆದರೆ ಅದು ನಿಮಗೆ ಕಾಯಿಲೆಗಳನ್ನು ತರಿಸುತ್ತೆ. ಅದಕ್ಕೋಸ್ಕರ ನಮ್ಮ ವ್ಯಕ್ತಿತ್ವಕ್ಕೆ ತಕ್ಕ ಹಾಗೆ ನಮ್ಮ ಕೆಲಸ ಉದ್ಯೋಗದ ಟಾಸ್ಕ್ ಇರಬೇಕು. ಆಗಲೇ ಜೀವನ ಉದ್ಧಾರ ಆಗೋದು, ನೀವು ಕೂಡ ಉದ್ಧಾರ ಆರೋಗ್ಯಭರಿತವಾಗಿ ನೀವಿರೋದಕ್ಕೆ ಸಾಧ್ಯ ಗೊತ್ತಲ್ಲ. ಇದು ವಿಶೇಷವಾದಂಥ ಒಂದು ವಿಚಾರ. ಇನ್ನು ಭಾಳಷ್ಟು ಜನಗಳಿಗೆ ಅಂತಂದರೆ ಮಾನಸಿಕವಾದಂಥ ನೋವು ಮತ್ತು ದೈಹಿಕವಾದಂಥ ನೋವು, ಅಂದರೆ ದೇಹದಲ್ಲಿ ನಾನಾ ರೀತಿಯಂಥ ಒಂದು ಬದಲಾವಣೆಯಾಗಿ ತುಂಬ ತೊಂದರೆಗಳು ಒಳಪಡ್ತಾ ಇರ್ತಾರೆ. ಅಂತಂದರೆ ಡಾಕ್ಟ್ರಿಗೆ ತೋರಿಸ್ತಾರೆ, ಆದರೂ ಕೂಡ ನೋವು ಹೋಗಲ್ಲ, ಮೈಕೈ ನೋವು, ಮಲಗಿದ್ರೆ ನಿದ್ದೆ ಬರಲ್ಲ, ಏನೋ ಒಂಥರ ಕಳವಳ, ಬೆಳಗಾನೆ ಎಚ್ಚರವಾಗಿರುವಂಥದ್ದು, ಮತ್ತು ಸಿಕ್ಕಾಪಟ್ಟೆ ಬೆನ್ನೋವು, ಕೂತ್ಕೊಂಡ್ರೆ ಜಾಸ್ತಿ ನಡೆದ್ರೆ ಮಂಡಿ ನೋವಾಗುತ್ತೆ, ಸುಮ್ಮನೆ ಕೂತಿದ್ರೆ ಪಾದಗಳೆಲ್ಲ ಜುಮ್ ಹಿಡಿಯುವಂಥದ್ದು, ಮೈಕೈಯೆಲ್ಲ ಹಿಡ್ದಂಗೆ ಆಗುವಂಥದ್ದು, ಹಿಂಸೆ, ಬೆನ್ನೋವು, ಕುತ್ತಿಗೆ ನೋವು, ತಲೆನೋವು, ಈ ಥರದ್ದು ಏನು ಮಾಡಿದ್ರೂ ಈ ಥರದ್ದೊಂದು ನಾನಾ ರೀತಿಯಂಥ ಸಮಸ್ಯೆಗಳು, ನೋವುಗಳು ಇರುತ್ತೆ. ಈ ನೋವುಗಳು ಬೇಗ ತಕ್ಷಣ ನಿವಾರಣೆ ಆಗಬೇಕು ಅಂದರೆ ಮತ್ತು ಇನ್ನೊಂದು ಮಾನಸಿಕವಂಥ ನೋವುಗಳು ಕೂಡ ಇರ್ತವೆ. ಅದು ಯಾರೋ ಬೈದಿರ್ತಾರೆ ಅಥವಾ ಏನೋ ಒಂದಿರ್ತಾರೆ ಅಥವಾ ಇನ್ಯಾವುದೋ ನೆನಪಾಗುತ್ತೆ, ಯಾರು ಬೈದಿಲ್ಲ ಅಂತಂದರೂ ಕೂಡ ಇದು ನನಗೆ ಇನ್ನು ಮುಂದೆ ಹಂಗಾಗಬೇಕಾಗಿತ್ತು, ಹಿಂಗಾಗಬೇಕಾಗಿತ್ತು, ನಾನು ಹಿಂಗಾಗ್ಬಿಟ್ಟು ಏನೇನೋ ಇವು ಕೆಟ್ಟ ಆಲೋಚನೆಗಳು ಬರ್ತವೆ. ಏನೋ ಒಂದು ಮನಸ್ಸಿನಲ್ಲಿ ಯಾವಾಗಲೂ ಆಗಿದ್ದು ಒಂದು ತೊಂದರೆ ನೆನೆಸ್ಕೊಂಡು ಮತ್ತೆ ನೋವು ಮಾಡ್ಕೊಳ್ಳೋವಂಥದ್ದು ಇದೆಲ್ಲ ಆಗ್ತಾ ಇರುತ್ತೆ. ಇದೆಲ್ಲ ನಿವಾರಣೆ ಆಗಬೇಕು ಅಂತಂದರೆ ಈ ಒಂದು ಸಣ್ಣ ತಂತ್ರವನ್ನು ಮಾಡಿಕೊಳ್ಳಿ. ಏನು ಅಂತಂದರೆ ಈ ಒಂದು ವಸ್ತುವನ್ನು ಇಡಿ ಸಾಕು. ಯಾವ ವಸ್ತುವನ್ನು ಇಡಬೇಕು ಅಂತಂದರೆ, ನೀವು ಮಲಗೋಕ್ಕಿಂತ ಮುಂಚೆ ಒಂದು ಕಪ್ಪು ಬಟ್ಟೆ ತೊಗೊಳ್ಳಿ ಮತ್ತು ಅಕ್ಕಿ ತೊಗೊಳ್ಳಿ. ಆ ಅಕ್ಕಿಗೆ ಕಪ್ಪು ಬಣ್ಣವನ್ನು ಮಿಕ್ಸ್ ಮಾಡಿ. ಕಪ್ಪು ಬಣ್ಣ ಅಂತಂದರೆ ಇದ್ಲಾಗಿರ್ಬೋದು, ಇದ್ಲನ್ನ ಪೌಡ್ರ್ ಮಾಡಿ ಅದನ್ನು ಮಿಕ್ಸ್ ಮಾಡಿ, ಅಥವಾ ಮಕ್ಕಳು ಹೋಳಿ ಆಡ್ತಾರಲ್ಲ ಒಂದು ಬಣ್ಣ ರಂಗೋಲಿಗೆಲ್ಲ ಹೊಡಿ ಕಪ್ಪು ಬಣ್ಣ, ಅದನ್ನಾರು ಕೂಡ ಮಿಕ್ಸ್ ಮಾಡಿ ಕಪ್ಪು ಬಣ್ಣವನ್ನು ಮಾಡಿ. ಕಪ್ಪು ಅಕ್ಷತೆ ಅಂದರೆ ಅಕ್ಕಿಗೆ ಕಪ್ಪು ಬಣ್ಣವನ್ನು ಮಿಕ್ಸ್ ಮಾಡಿ ಒಂದು ಇಡಿಯಷ್ಟನ್ನು, ಆ ಒಂದು ಇಡಿಯನ್ನು ನೀವೇನು ಮಾಡಿ ಅಂತಂದರೆ ಆ ಕಪ್ಪು ಬಟ್ಟೆಗೆ ಗಂಟನ್ನು ಕಟ್ಟಿ ನೀವು ಮಂಚದ ಕೆಳಗಡೆ ಇಡಿ, ಗೊತ್ತಲ್ಲ. ಒಂದು 7 ದಿನ ಇಟ್ಟು 8ನೇ ದಿನ ಅದನ್ನು 3 ದಾರಿ ಕೊಡೋ ಜಾಗದಲ್ಲಿ ಅಥವಾ ಎಲ್ಲರೂ ಮೋರಿಗಾರು ಕೂಡ ಬಿಸಾಕ್ಬೋದು. ಬಂದು ಕೈ ಕಾಲು ತೊಳ್ಕೊಳ್ಳಿ. ಈ ಥರ 3 ಇದು ಶನಿವಾರ ಪ್ರಾರಂಭ ಮಾಡಿ. ಈ ಥರ 3 ಮಾಡಿ, 3 ದಿನ ಮಾಡಿ, 3 ವಾರ 3 ಬಾರಿ. ಈ ಶನಿವಾರ ಮಾಡಿ, ನೆಕ್ಸ್ಟ್ ಶನಿವಾರ ಎತ್ತಿ ಬಿಸಾಕಿ, ಮತ್ತು ಶನಿವಾರ ಇಡಿ, ಮತ್ತು ಎತ್ತಿ ಬಿಸಾಕಿ, ಮತ್ತೆ ಇಡಿ, ಮತ್ತೆ ಬಿಸಾಕಿ, ಈ ಥರ. ಮತ್ತು ಇದು ದೈಹಿಕವಾದಂಥ ಯಾವುದೇ ನೋವು ಇದು ಕಿತ್ತು ಬಿಸಾಕ್ಬಿಡುತ್ತೆ, ಗೊತ್ತಲ್ಲ. ಇನ್ನೊಂದೇನು ಅಂತಂದರೆ ಗೋಮತಿ ಚಕ್ರ, ಚಿಕ್ಕ ಗೋಮತಿ ಚಕ್ರ ಅಷ್ಟೊಂದು ಪ್ರಯೋಜನ. ದೊಡ್ಡ ಗೋಮತಿ ಚಕ್ರವನ್ನು ನೀವೇನು ಮಾಡಿ ಅಂತಂದರೆ ದಿಂಬು ಕೆಳಗಡೆ ಇಟ್ಕೊಳ್ಳಿ. ಮನಸ್ಸಿನ ನೋವು ಹೊರಟೋಗ್ಬಿಡುತ್ತೆ, ಗೊತ್ತಲ್ಲ. ನಿದ್ದೆ ಬರಲಿಲ್ಲ ಅಂತಂದರೂ ಕೂಡ ನೋಡಿ, ಗೋಮತಿ ಚಕ್ರ ಹಣೆಗೆ ಹಿಂಗೆ ಇಟ್ಕೊಳ್ಳಿ. ನಿದ್ದೆ ಬರಲಿ ಅಂತ ಒಂದು 21 ಸರಿ ಹೇಳ್ಕೊಳ್ಳಿ, ಆಟೋಮೆಟಿಕಾಗಿ ನಿದ್ದೆ ಬಂದ್ಬಿಡುತ್ತೆ, ಗೊತ್ತಲ್ಲ. ಮತ್ತು ಇದನ್ನು ದಿಂಬು ಕೆಳಗಡೆ ಇಟ್ಕೊಳ್ಳಿ. ಮನಸ್ಸಿನ ನೋವಿಗೆ ಅದನ್ನು ಮಾಡಿ. ಈ ಗೋಮತಿ ಇದು ಎಷ್ಟು ದಿನ ಇಟ್ಕೋಬೇಕು ಅಂತ ಒಂದು 2-3 ತಿಂಗಳು ಇರಲಿ. ಪರ್ಮನೆಂಟಾಗಿದ್ದರೂ ಏನು ತೊಂದರೆ ಇಲ್ಲ. ಇದನ್ನು ಮನಸ್ಸನ್ನು ಕೂಲಾಗಿಡುತ್ತೆ, ಮನಸ್ಥಿತಿನ ಹದ್ಬಸ್ತಲ್ಲಿಡುತ್ತೆ ಈ ಒಂದು ಗೋಮತಿ ಚಕ್ರ, ಗೊತ್ತಲ್ಲ. ಹಾಗೆ ಇದನ್ನು ಮಾಡ್ಕೊಳ್ಳಿ, ತುಂಬ ಚೆನ್ನಾಗುತ್ತೆ, ತುಂಬ ಒಳ್ಳೆಯದಾಗ್ತವೆ. ಇದು ವಿಶೇಷವಾದಂಥ ಒಂದು ತಂತ್ರದ ವಿಚಾರ. ಇನ್ನು ಹಣಕಾಸಿನ ಸಮಸ್ಯೆಯನ್ನು ನೀವು ಅಷ್ಟಲಕ್ಷ್ಮಿ ಅಂತ ತೆಗೆದುಕೊಂಡು ಬಗೆಹರಿಸ್ಕೊಡಿ. ಜೀವನದ ಸಮಸ್ಯೆಗೆ ನಾನು ಮಾಡುವಂಥ ಶಿಬಿರವನ್ನು ಅಟೆಂಡ್ ಮಾಡಿದ್ರೆ ಸಾಕು. ಈ ಸರಿ ಕುಂಡಲಿನಿ ತಂತ್ರ ಮತ್ತು
ಈ ಕುಂಡಲಿ ತಂತ್ರ ಹೇಳ್ಕೊಡ್ತೀನಿ, ಮುದ್ರಾ ಯೋಗವನ್ನು ಹೇಳ್ಕೊಡ್ತೀನಿ, ಜೊತೆಗೆ ಯಂತ್ರ ಮಂತ್ರ ತಂತ್ರದ ಕ್ಲಾಸಸನ್ನು ಕೂಡ ಹೇಳ್ಕೊಡ್ತೀನಿ. ಭಾಳಷ್ಟು ಜನ ಒತ್ತಾಯದ ಮೇರೆಗೆ ಇಲ್ಲ ಗುರುಗಳೇ ಮತ್ತೆ ಮಾಡಿ ನೀವು ಕುಂಡಲಿನಿ ಅಂತ ಹೇಳಿದ್ರು, ಅದನ್ನು ಕೂಡ ಹೇಳ್ಕೊಡ್ತೀನಿ, ಗೊತ್ತಲ್ಲ. ಜೊತೆಗೆ ಈ ಒಂದು ಶಿಬಿರವನ್ನು ನೀವು ಅಟೆಂಡ್ ಮಾಡ್ತು ಅಂತಂದರೆ ನಿಮ್ಮ ಜೀವನವೇ ಬದಲಾಗ್ಬಿಡ್ತಾ ಹೋಗುತ್ತೆ, ಗೊತ್ತಲ್ಲ. ಯಾವ ಒಂದು ಸಮಸ್ಯೆನ, ನಿಮ್ಮ ದೈಹಿಕವಂಥ ಸಮಸ್ಯೆನ, ಮಾನಸಿಕವಂಥ ಸಮಸ್ಯೆನ ನೀವೇ ನಿಮ್ಮ ಕೈಯಾರೆ ಗುಣ ಮಾಡಿಕೊಡ್ಬೋದು, ಗೊತ್ತಲ್ಲ. ನೀವೇನು ಮಾಡ್ಬೋದು ಅಂತಂದರೆ ಇದನ್ನು ಹೆಂಡ್ತಿನ ಗಂಡ ಚೇಂಜ್ ಮಾಡ್ಬೋದು, ಗಂಡನ್ನು ಹೆಂಡ್ತಿ ಚೇಂಜ್ ಮಾಡ್ಬೋದು. ನಿಮ್ಮ ಒಂದು ಈ ಒಂದು ಶಕ್ತಿಯನ್ನು ನಾನು ಏನು ಹೇಳ್ಕೊಡು, ವಿಶೇಷವಾದಂಥ ಶಕ್ತಿ ಏನಂತಂದರೆ ಮಂತ್ರ ದೀಕ್ಷೆಯನ್ನು ಕೊಡ್ತೀವಿ. ಆ ಮಂತ್ರವನ್ನು ಹೇಳ್ಕೊಂಡು ಕೆಲವೊಂದು ತಂತ್ರ ಇದೆ, ನಮ್ಮ ಆನ್ ದಿ ಸ್ಪಾಟ್ ನೀವು ಮಾಡಿ ಅದನ್ನು ಚೇಂಜ್ ಮಾಡೋದು. ಬೇರೆಯವರ ಮನಸ್ಸನ್ನು ನೀವು ಚೇಂಜ್ ಮಾಡ್ಬೋದು. ನಿಮ್ಮ ತಂಗಿನೋ ಅಕ್ಕ ನಿಮ್ಮ ಬೈಕೋತಾ ಇರ್ತಾರೆ, ಅವರ ಮನಸ್ಸನ್ನು ಮೆಸ್ಮರೈಸ್ ಅಂತ ಹೇಳ್ತಾರೆ. ಅಂತಂದರೆ ನಿಮ್ಮ ಒಂದು ಶಕ್ತಿಯನ್ನು ಜಾಗೃತಿಗೊಳಿಸಿ ಅವ್ರನ್ನ ಕೋಪ ಮಾಡ್ಕೋದು ಹಂಗೆ ಕೂಲ್ ಮಾಡ್ಬೋದು. ನಿಮ್ಮ ಮನೆಯವ್ರನ್ನ, ನಿಮ್ಮ ಗಂಡನ್ನ ಅಥವಾ ಹೆಂಡ್ತಿನ ಸರಿಯಾಗಿ ಮಾತು ಕೇಳ್ತಾ ಇಲ್ಲ ಅಂತಂದರೆ, ಕುಡಿತಾ ಇತ್ತು ಅಂತಂದರೆ, ಅಥವಾ ನಿಮ್ಮ ಕೇರ್ಲೆಸ್ ಮಾಡ್ತಾ ಇತ್ತು ಅಂತಂದರೆ, ಎಸ್ಪೆಷಲಿ ಹೆಣ್ಮಕ್ಳಿಗೆ, ಮತ್ತು ನಿಮ್ಮ ಮಕ್ಕಳು ಸರಿಯಾಗಿ ಓದ್ತಾ ಇಲ್ಲ ಅಂತಂದರೆ ಈ ಒಂದು ಶಿಬಿರವನ್ನು ನೀವು ಅಟೆಂಡ್ ಮಾಡಿ, ಏನು ಹೇಳಿ ಶಿಬಿರ ಅವ್ರನ್ನ ವಶೀಕರಣ ಮಾಡಿಕೊಂಡು ನೀವು ಹೇಳ್ದಂಗೆ ಕೇಳ್ಬೋದು, ಕೇಳಂಗೆ ಆಗ್ಬಿಡುತ್ತೆ. ಜನವಶೀಕರಣ, ಧನವಶೀಕರಣ, ಇದನ್ನು ಮುಂಚಿತವಾಗಿ ನಾನು ತಿಂಗಳ ಕೊನೆ ಶನಿವಾರ ಮಾಡ್ತಾಯಿದ್ರೆ, ಅದೇ ಮುಂಚಿತವಾಗಿ ಯಾರು ಈ ಶಿಬಿರವನ್ನು ಅಟೆಂಡ್ ಮಾಡ್ತಾರೋ ಅಂಥವ್ರಿಗೆ ವಿಶೇಷವಾಗಿ ಹೇಳ್ಕೊಟ್ಟು, ನಮಗೇನು 100 ಜನ, ಒಂದು 10-15 ಜನ ಬಂದರೆ ಸಾಕು, ಬೇಕಾದಷ್ಟೇ. 1000 ಜನ 100 ಜನ ಹೇಳ್ಕೊಟ್ಟ ಆ 100 ಜನ 1000 ಜನಕ್ಕೆ ಹೇಳ್ಕೊಡ್ತಾರೆ, ಸಾಕು ನನಗೆ ಅಷ್ಟೇ. ಹಾಗಾಗಿ ಆ ಶಿಬಿರವನ್ನು ಅಟೆಂಡ್ ಮಾಡಿ, ಮಿಸ್ ಮಾಡಬೇಡಿ. ಮತ್ತು ಜೊತೆಗೆ ಇನ್ನೊಂದು ಅಂತಂದರೆ, ನಿಮ್ಮ ಒಂದು ಸಮಸ್ಯೆ ನೀವೇ ಗುಣ ಮಾಡ್ಕೋಬೋದು. ನಿಮ್ಮ ದೈಹಿಕವಾಗಿ ಪೇನ್ ಕಿಲ್ಲರ್ ತೊಗೊಳಂಗೇ ಇಲ್ಲ. ಇವಾಗ ಒಂದು ಇಂಜೆಕ್ಷನ್ ಕೊಡ್ತು ಅಂತಂದರೆ, ತಲೆನೋವು ಅಥವಾ ಹೊಟ್ಟೆ ನೋವು ಬಂತು ಅಂತಂದರೆ, ಕಡಿಮೆ ಅಂತಂದರೆ ಅರ್ಧ ಗಂಟೆ ಬೇಕು, ಮಿನಿಮಮ್ 20 ನಿಮಿಷನಾದ್ರು ಬೇಕು. ಇನ್ನೂ ಬೇಗ ಅಂತಂದ್ರೆ 15 ನಿಮಿಷ. ಆದರೆ 30ರಿಂದ 60 ಸೆಕೆಂಡ್, 1 ನಿಮಿಷದ ಒಳಗಡೆ ನಾನು ಹೇಳ್ಕೊಡೋಂಥ ತಂತ್ರವನ್ನು ನೀವು ಆನ್ ದಿ ಸ್ಪಾಟ್ ನೀವು ಮಾಡ್ತು ಅಂತಂದರೆ ಕಡಿಮೆ ಆಗ್ಬಿಡುತ್ತೆ. ತಲೆನೋವಿದೆ ಆನ್ ದಿ ಸ್ಪಾಟ್ ನಾನು ಕಡಿಮೆ ಮಾಡ್ತೀನಿ. ನಾನಲ್ಲ, ನಿಮ್ಮ ಕೈಲೇ ಮಾಡಿಸ್ತೀನಿ. ಬೇರೆಯವ್ರಿಗಾರ ಮಂಡಿ ನೋಯ್ತು, ತಲೆನೋಯ್ತು ಅಂತ ಆನ್ ದಿ ಸ್ಪಾಟ್ ಹೋಗುತ್ತೆ. ಅದು ಆ ಒಂದು ಕಲೆಯನ್ನು ಹೇಳ್ಕೊಡ್ತೀನಿ. ಇದೆಲ್ಲ ಸೈನ್ಸ್, ವಿಜ್ಞಾನ. ಇದು ಏನೋ ಬೇರೆ ಇನ್ನೇನೂ ಅಲ್ಲ, ದೈವಶಕ್ತಿ ಇರುವಂಥದ್ದು. ಅದು ಹೇಗೆ ವರ್ಕ್ ಆಗುತ್ತೆ, ಹೇಗಿದೆ, ಯಾವ ರೀತಿ ಬೇರೆಯವ್ರಿಗೆ ಸಮಸ್ಯೆ ನಿವಾರಣೆ ಆಗುತ್ತೆ. ನೀವು ಹೊಟ್ಟೆ ಮೇಲೆ ಕೈ ಇಟ್ಬಿಟ್ಟು ಹೊಟ್ಟೆ ನೋಯ್ತಾ ಇತ್ತು ಅಂತ ಆ ಮಂತ್ರ ಹೇಳ್ಕೊಂಡು ನಾನು ಹೇಳುವಂಥ ಒಂದೇ ಒಂದು ಪ್ರಾಸೆಸ್ ಮಾಡಿ. ಇದು ರೇಖಿ ಪ್ರಾಣಿಕ್ ಇಲ್ಲ, ವಿತಿನ್ 30 ಸೆಕೆಂಡ್ಸು, 1 ನಿಮಿಷದ ಒಳಗಡೆ ನೋವು ಕಡಿಮೆ ಆಗುತ್ತೆ. ಅದನ್ನು ನಾನು ಹೇಳ್ಕೊಡ್ತೀನಿ, ಅದನ್ನು ಕಲ್ತ್ಕೊಳ್ಳಿ ಅಲ್ಲ. ಅಂತ ಒಂದು ಅದ್ಭುತ ಇದನ್ನು ಅಟೆಂಡ್ ಮಾಡ್ತು ಅಂತಂದರೆ ನಿಮ್ಮ ಕಾಯಿಲೆಗಳನ್ನು ನಾವು ವಿತೌಟ್ ಮೆಡಿಸಿನ್ಸ್ ನೀವೇ ಗುಣ ಮಾಡ್ಕೋದು, ಬೇರೆಯವ್ರ ಕಾಯಿಲೆಗಳನ್ನ ಗುಣ ಮಾಡ್ಕೋಬೋದು, ಬೇರೆಯವ್ರನ್ನ ಜನವಶೀಕರಣ, ಧನವಶೀಕರಣ ಮಾಡ್ಕೋಬೋದು. ಜೊತೆಗೆ ನಿಮಗೆ ವಯಸ್ಸಾಗಲ್ಲ, ಸುಸ್ತಾಗಲ್ಲ. ನೀವು ಹೆಂಗೆ 40 ವರ್ಷ ಇರುತ್ತೆ ಅಂತ ನೀವು 80 ವರ್ಷ ಆದರೂ ನೀವು ಹಂಗೇ ಇರ್ತೀರ ಗೊತ್ತಲ್ಲ. ಮತ್ತು ಬೆವರಾಗಲ್ಲ, ಮತ್ತು ನಿಮಗೆ ಬೇಡದೆಲ್ಲ ತಿನ್ನಬೇಕು ಅಂತ ಆಸೆ ಆಗುತ್ತೆ, ಅದನ್ನು ಅವಾಯ್ಡ್ ಮಾಡಿಬಿಡ್ತೀರ. ಈ ಥರ ಅದ್ಭುತವಾದಂಥ ಒಂದು ವಿಚಾರ. ನಿಮ್ಮ 2 ಹೆಬ್ಬೆರಳಿನ 2 ಹುಬ್ಬಿನ ಮಧ್ಯೆ ನಾನು ಹೆಬ್ಬರಳಿಟ್ಟು ಇನಿಷಿಯೇಷನ್ ಅಂದರೆ ದೀಕ್ಷೆಯನ್ನು ಕೊಡ್ತು ಅಂತಂದರೆ, ದೀಕ್ಷೆ ಅಂದರೆ ಸನ್ಯಾಸ ದೀಕ್ಷೆ ಅಲ್ಲ, ಮಂತ್ರ ದೀಕ್ಷೆ. ಏನೋ ಒಂದು ನಿಮ್ಮ ಸಾಫ್ಟ್ವೇರ್ನ ಚೇಂಜ್ ಮಾಡ್ಬೋದು, ನಿಮ್ಮ ಸ್ವಭಾವವನ್ನು ಚೇಂಜ್ ಮಾಡ್ಬೋದು, ನಿಮ್ಮ ಒಳ್ಳೆ ಸೂಪರ್ ಹ್ಯೂಮನ್ ಆಗಿ ಮಾಡ್ಬೋದು, ಆಕರ್ಷಕ ವ್ಯಕ್ತಿಯಾಗಿ ಮಾಡ್ಬೋದು. ನೀವು ಏನು ಬೇಕು ನಿಮ್ಮ ಇಷ್ಟಾರ್ಥಗಳನ್ನು ನೀವು ಅಲ್ಲಿ ಬಂದು ಹೇಳ್ತು ಅಂದರೆ ಅದೇ ಥರ ನಾನು ಹೆಬ್ಬರಳನ್ನು ಇಟ್ಟು ನಿಮ್ಮ ಒಂದು ಸಾಫ್ಟ್ ಮೈಂಡಲ್ಲಿರೋಂಥ ಸಾಫ್ಟ್ವೇರ್ನ ಚೇಂಜ್ ಮಾಡ್ತೀನಿ. ಪಿಟ್ಯೂಟರಿ ಪೀನಲ್ ಗ್ಲ್ಯಾಂಡ್ಸ್ ಇರುತ್ತಲ್ಲ, ಅದನ್ನು ನೀವು ಆಗ ಖುದ್ದಾಗಿ ನೀವೇ ಅದನ್ನು ಅನುಭವಿಸ್ಬೋದು. ನಿಮ್ಮ ಸಾಫ್ಟ್ವೇರ್, ನನ್ನ ಸಾಫ್ಟ್ವೇರ್ ನಿಮ್ಮ ಹಣೆ ಬರಹ ಚೇಂಜ್ ಮಾಡ್ಬೋದು. ಹಣೆ ಬರಹ ಚೇಂಜ್ ಮಾಡೋಕ್ಕೆ ನಾನೇನು ಬ್ರಹ್ಮ ಅಲ್ಲ, ಬಟ್ ನಿಮ್ಮ ಹಣೆ ಬರಹ ನೀವೇ ಚೇಂಜ್ ಮಾಡ್ಕೋದು. ನೀವು ಮನಸ್ಸು ಮಾಡಿದ್ದೆ ಆಯಿತು ಅಂತಂದರೆ ಇನಿಷಿಯೇಷನ್ನ ಕೊಡ್ತೀನಿ ಗೊತ್ತಲ್ಲ. ಅಂದರೆ ನಿಮ್ಮ ಸ್ವಭಾವ, ನೀವು ಸಿಗರೇಟ್ ಸೇರ್ತಾ ಇರ್ತೀರ, ಸಿಗರೇಟ್ ಬಿಡಿ ಅಂತ ನಾನು ದೀಕ್ಷೆ ಸಿಗರೇಟ್ ಬಿಟ್ಬಿಡ್ತೀರ ನೀವು. ಇದು ಅಂದರೆ ಹಣೆ ಬರ ಚೇಂಜ್ ಆದಂಗೆ ತಾನೆ. ನಿಮ್ಮ ಸ್ವಭಾವ ಚೇಂಜ್ ಆದರೆ ಹಣೆ ಬರ ಅಂದರೆ ಬೇರೆ ಇನ್ನೇನೂ ಅಲ್ಲ. ನಿಮ್ಮ ಸ್ವಭಾವ ಚೇಂಜ್ ಆಯಿತು, ನಿಮ್ಮ ಹಣೆ ಬರ ಚೇಂಜ್ ಆಯಿತು. ಸೋಮಾರಿ ಕಷ್ಟಪಟ್ಟು ದುಡಿತೀನಿ ಅಂತಂದರೆ ಅವನು ಒಳ್ಳೆ ಶ್ರೀಮಂತ ಆಗ್ತಾನೆ. ಇದು ಹಣೆ ಬರ ಚೇಂಜ್ ಆಗ್ತಾನೆ. ಇಷ್ಟೇ, ನಿಮ್ಮ ಗುಣ ಚೇಂಜ್ ಮಾಡಿಕೊಂಡೆ ನೀವು ಹಣೆ ಬರ ಚೇಂಜ್ ಮಾಡ್ಕೊಂಡಂಗೆ ಲೆಕ್ಕ. ಅದಕ್ಕೋಸ್ಕರ ಮಿಸ್ ಮಾಡದೆ ಈ ಶಿಬಿರನ ಅಟೆಂಡ್ ಮಾಡಿ, ತುಂಬ ಚೆನ್ನಾಗಾಗುತ್ತೆ, ತುಂಬ ಒಳ್ಳೆಯದಾಗ್ತವೆ. ಅದಲ್ಲ ಇದು ವಿಶೇಷವಾದಂಥ ಒಂದು ಶಿಬಿರದ ವಿಚಾರ. ಇನ್ನಷ್ಟು ವಿಚಾರಗಳನ್ನ ತಿಳ್ಕೊಳ್ಳೋಣ ಮುಂದಿನ ಸಂಚಿಕೆ. ಅಲ್ಲಿವರೆಗೂ